ದೆಹಲಿಯಲ್ಲಿ ಸಚಿವ ಸಂಪುಟ ಕಸರತ್ತು ನಡೀತಾ ಇದೆ. ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರು ಅವ್ರನ್ನ ಮಾತಾಡ್ಸ್ತವನ ಸರ್. ಈಗ ಕಸರತ್ತು ಜೋರಾಗಿ ನಡೀತಾ ಇರೋದು, ನಿಮ್ಮ ನಿರೀಕ್ಷೆ ಏನಿದೆ ಅಂತ ಹೇಳಿ ಸರ್? ನೋಡಿ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆ ಏನಿದೆಯಪ್ಪ ಅಂತ ಹೇಳಿದರೆ, ಉತ್ತಮವಾದಂಥ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಸಮನ್ವಯ ಆದಂಥ ಸಚಿವ ಸಂಪುಟದ ರಚನೆ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ವರಿಷ್ಠರು ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಉತ್ತಮ ತೀರ್ಮಾನವನ್ನು ಮಾಡ್ತಾರೆ. ಸರ್, ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ಬೇಕನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದು ಏನು ಸರ್ ಭರವಸೆ ಇದೆಯಾ? ಯಾರಿಗೆ ಕೈ ಬಿಡ್ತಾರೆ, ಯಾರಿಗೆ ಸೇರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ನಾನು ನಮ್ಮ ಹಿರಿಯ ನಾಯಕರುಗಳಿಗೆ, ವರಿಷ್ಠರಿಗೆ ಭೇಟಿಯಾಗಿದ್ದೇನೆ. ಅವರೇನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಸರ್, ಹಿಂದೆ KPCC ಅಧ್ಯಕ್ಷರ ಹೆಸರು ನಿಮ್ಮ ಹೆಸರಿತ್ತು. ಈಗ ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಇರೋದು. ಆ ರೀತಿ ಆದರೆ ನಿಮಗೆ ಓಕೆನಾ ಅಂತೇಳಿ ಸರ್? ನಿಮಗೂ ಕೂಡ ಏನು ಆಸಕ್ತಿ ಇದೆಯಾ? ನೋಡಿ, ಇವತ್ತು ನಾನು ಮೊದಲು ಹೇಳಿದ್ದೇನೆ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದೆ ನನಗೆ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿ ಅತ್ಯಂತ ನಿಷ್ಠೆಯಿಂದ, ದಕ್ಷತೆಯಿಂದ ನಿಭಾಯಿಸಿದ್ದೇನೆ. ಸರ್ಕಾರಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೇನೆ. ಹೀಗಾಗಿ ನನಗೆ ವರಿಷ್ಠರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಥವಾ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ಲಿಂಗಾಯತ ಪ್ರಾತಿನಿಧ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತ ಏನಾದರೂ ಒತ್ತಾಯ ಮಾಡ್ತೀರಾ ಸರ್? ನೋಡಿ, ಲಿಂಗಾಯತರು ಜಾತ್ಯತೀತ ಸಮುದಾಯದವರು, ಅದರಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಲಿಂಗಾಯತ್ ಸಮುದಾಯಕ್ಕೂ ಸಹಿತ ಸಚಿವ ಸಂಪುಟದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಅದು ಎಲ್ಲರ ಅಪೇಕ್ಷೆ ಆಗಿದೆ. ಅದನ್ನು ಮಾನ್ಯ ವರಿಷ್ಠರಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದಿರಿ, ಸಚಿವ ಸ್ಥಾನ ಸಿಗುವಂಥ ಭರವಸೆ ಇದೆಯಾ ಅಂತ ಹೇಳಿ ಸರ್? ಈ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದೇನೆ. ಇವತ್ತು ರಾಜ್ಯದ ಪ್ರಸ್ತುತ ಒಂದು ಏನು ಬೆಳವಣಿಗೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇನೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ಹೇಳೋಂಥದ್ದಲ್ಲ. ಇದಿಷ್ಟು ಈಶ್ವರ್ ಖಂಡ್ರೆ ಅವರು ಮಾತಾಡ್ತಿದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ. ದೆಹಲಿಯಲ್ಲಿ ಸಚಿವ ಸಂಪುಟ ಕಸರತ್ತು ನಡೀತಾ ಇದೆ. ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರು ಅವ್ರನ್ನ ಮಾತಾಡ್ಸ್ತವನ ಸರ್. ಈಗ ಕಸರತ್ತು ಜೋರಾಗಿ ನಡೀತಾ ಇರೋದು, ನಿಮ್ಮ ನಿರೀಕ್ಷೆ ಏನಿದೆ ಅಂತ ಹೇಳಿ ಸರ್? ನೋಡಿ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆ ಏನಿದೆಯಪ್ಪ ಅಂತ ಹೇಳಿದರೆ, ಉತ್ತಮವಾದಂಥ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಸಮನ್ವಯ ಆದಂಥ ಸಚಿವ ಸಂಪುಟದ ರಚನೆ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ವರಿಷ್ಠರು ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಉತ್ತಮ ತೀರ್ಮಾನವನ್ನು ಮಾಡ್ತಾರೆ. ಸರ್, ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ಬೇಕನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದು ಏನು ಸರ್ ಭರವಸೆ ಇದೆಯಾ? ಯಾರಿಗೆ ಕೈ ಬಿಡ್ತಾರೆ, ಯಾರಿಗೆ ಸೇರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ನಾನು ನಮ್ಮ ಹಿರಿಯ ನಾಯಕರುಗಳಿಗೆ, ವರಿಷ್ಠರಿಗೆ ಭೇಟಿಯಾಗಿದ್ದೇನೆ. ಅವರೇನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಸರ್, ಹಿಂದೆ KPCC ಅಧ್ಯಕ್ಷರ ಹೆಸರು ನಿಮ್ಮ ಹೆಸರಿತ್ತು. ಈಗ ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಇರೋದು. ಆ ರೀತಿ ಆದರೆ ನಿಮಗೆ ಓಕೆನಾ ಅಂತೇಳಿ ಸರ್? ನಿಮಗೂ ಕೂಡ ಏನು ಆಸಕ್ತಿ ಇದೆಯಾ? ನೋಡಿ, ಇವತ್ತು ನಾನು ಮೊದಲು ಹೇಳಿದ್ದೇನೆ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದೆ ನನಗೆ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿ ಅತ್ಯಂತ ನಿಷ್ಠೆಯಿಂದ, ದಕ್ಷತೆಯಿಂದ ನಿಭಾಯಿಸಿದ್ದೇನೆ. ಸರ್ಕಾರಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೇನೆ. ಹೀಗಾಗಿ ನನಗೆ ವರಿಷ್ಠರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಥವಾ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ಲಿಂಗಾಯತ ಪ್ರಾತಿನಿಧ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತ ಏನಾದರೂ ಒತ್ತಾಯ ಮಾಡ್ತೀರಾ ಸರ್? ನೋಡಿ, ಲಿಂಗಾಯತರು ಜಾತ್ಯತೀತ ಸಮುದಾಯದವರು, ಅದರಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಲಿಂಗಾಯತ್ ಸಮುದಾಯಕ್ಕೂ ಸಹಿತ ಸಚಿವ ಸಂಪುಟದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಅದು ಎಲ್ಲರ ಅಪೇಕ್ಷೆ ಆಗಿದೆ. ಅದನ್ನು ಮಾನ್ಯ ವರಿಷ್ಠರಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದಿರಿ, ಸಚಿವ ಸ್ಥಾನ ಸಿಗುವಂಥ ಭರವಸೆ ಇದೆಯಾ ಅಂತ ಹೇಳಿ ಸರ್? ಈ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದೇನೆ. ಇವತ್ತು ರಾಜ್ಯದ ಪ್ರಸ್ತುತ ಒಂದು ಏನು ಬೆಳವಣಿಗೆಗಳ ಬಗ್ಗೆ
ಇವತ್ತು ಚರ್ಚೆ ಮಾಡಿದ್ದೇನೆ. ಇವತ್ತು ಈಗ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ಹೇಳೋಂಥದ್ದಲ್ಲ. ಇದಿಷ್ಟು ಈಶ್ವರ್ ಖಂಡ್ರೆ ಅವರು ಮಾತಾಡ್ತಿದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, ಟಿವಿ 9 ನವದೆಹಲಿ.